ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮ್ಗೆ ಸಾಬೂದಾನಿ ಸ್ಯಾಂಡಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವು 1 ವರ್ಷ ಇಟ್ಟರೂ ಹಾಳಾಗುವುದಿಲ್ಲ ಮತ್ತು ಗರಿ ಗರಿಯಾಗಿಯೇ ಸಾಬೂದಾನಿ ಸ್ಯಾಂಡಿಗೆ ರೆಡಿ ಆಗುತ್ತವೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಸಾಬೂದಾನಿಯನ್ನು ತೆಗೆದುಕೊಂಡಿದ್ದೇನೆ. ಅವನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಫ್ರೆಂಡ್ಸ್. 2 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ಸಾಬೂದಾನಿ ಮುನುಗುವರೆಗೂ ಮಾತ್ರ ನೀರು ಹಾಕಿ 4 ರಿಂದ 5 ಗಂಟೆ ನೆನೆಯಲು ಇಡಬೇಕು ಫ್ರೆಂಡ್ಸ್. ಇಲ್ಲಿ ನಾನು ರಾತ್ರಿನೇ ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಸ್ಯಾಂಡಿಗೆ ಮಾಡಿಕೊಳ್ಳಬೇಕು ಅಂತ ರಾತ್ರಿನ ನೆನೆ ಇಟ್ಟಿದ್ದೇನೆ. ಬನ್ನಿ, ನಮ್ಮ ಸಾಬೂದಾನಿ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿವೆ ಅಂತ. ಉದುರಾಗಿ ಚೆನ್ನಾಗಿ ನೆನೆದಿವೆ ಫ್ರೆಂಡ್ಸ್. ಸಾಬೂದಾನಿ ಮುನುಗುವವರೆಗೂ ಮಾತ್ರ ನೀರು ಹಾಕಿದರೆ ಈ ರೀತಿ ಚೆನ್ನಾಗಿ ನೆನೆಯುತ್ತವೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಫ್ರೆಂಡ್ಸ್. ಈ ಸಾಬೂದಾನಿ ಸ್ಯಾಂಡಿಗೆಗೆ ಭಾಳ ಸಾಮಾನು ಬೇಕಾಗುವುದಿಲ್ಲ ಫ್ರೆಂಡ್ಸ್. ಬೇಗನೇನು ಮಾಡ್ಕೋಬಹುದು ಮತ್ತು 1 ವರ್ಷವರೆಗೂ ಸ್ಟೋರ್ ಮಾಡಿ ಇಡಬಹುದು ಫ್ರೆಂಡ್ಸ್. ಇವನ್ನ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಅಂದರೆ ಎಲ್ಲ ಸಾಬೂದಾನಿಗೂ ಉಪ್ಪು ಚೆನ್ನಾಗಿ ಹೊಂದುತ್ತದೆ. ಉಪವಾಸಕ್ಕೂ ಈ ಸಾಬೂದಾನಿ ಸ್ಯಾಂಡಿಗೆಯನ್ನು ಕರೆದುಕೊಂಡು ತಿನ್ಬೋದು ಫ್ರೆಂಡ್ಸ್. ಉಪವಾಸಕ್ಕೆ ಮಾಡೋದಾದರೆ ಉಪವಾಸ ಉಪ್ಪನ್ನೇ ಹಾಕಿಕೊಳ್ಳಿರಿ. ಗ್ಯಾಸ್ ಮೇಲೆ ಈ ರೀತಿ ಒಂದು ಬುಟ್ಟಿ ಇಟ್ಟು ಅದರ ಒಳಗೆ ಒಂದು ಸ್ಟ್ಯಾಂಡನ್ನು ಇಟ್ಟುಕೊಳ್ಳಬೇಕು. ಅದು ಗ್ಯಾಸ್ ಹಚ್ಚಿ ಅದು ನೀರು ಕಾಯಲು ಬಿಡಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಎಲ್ಲ ಕಡೆಯೂ ಎಣ್ಣೆ ಹಚ್ಚಿಕೊಳ್ಳಬೇಕು. ಸಾಬೂದಾನಿ ಸ್ಯಾಂಡಿಗೆನ ಮಕ್ಕಳು ಮಾಡುತ್ತಾರೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗೆ ಕೈಯಾಗ ಕೊಟ್ರೆ ಬಹಳ ಇಂಟ್ರೆಸ್ಟ್ಲೆ ಮಾಡ್ತಾರೆ. ಆ ಪ್ಲೇಟ್ ಮೇಲೆ ಈ ರೀತಿ ಕಲರ್ ಬಳೆಗಳನ್ನು ಇಡಿ, ಇಲ್ಲ ಒಂದೇ ಥರ ಇದ್ದರೆ ಒಂದೇ ಥರ ಬಳೆಯನ್ನು ಇಟ್ಟು ಅದರ ಒಳಗಡೆ ಈ ರೀತಿ ಸಾಬೂದಾನಿಯನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಸಾಬೂದಾನಿಯನ್ನು ಹಾಕಿಕೊಳ್ಳಿರಿ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಈವ್ನಿಂಗ್ ಸ್ನ್ಯಾಕ್ಸ್ಗಳು, ಸ್ಯಾಂಡಿಗೆ ರೆಸಿಪಿಗಳು, ಚಿಪ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಪ್ಲೀಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಬಟಾಟೆ ಚಿಪ್ಸ್ ರೆಸಿಪಿನೂ ಇದೆ ಫ್ರೆಂಡ್ಸ್. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನು ಕೊಟ್ಟಿರುತ್ತೇನೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸಾಬೂದಾನಿ ಹಾಕಿಕೊಂಡ ನಂತರ ಕೈಗೆ ಸ್ವಲ್ಪ ನೀರು ಹಚ್ಚಿಕೊಂಡು ಆ ಸಾಬೂದಾನಿಯನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಪ್ರೆಸ್ ಮಾಡಿದರೆ ಅವು ಉಚ್ಚುವುದಿಲ್ಲ. ಈ ರೀತಿ ಸ್ವಲ್ಪ ಕೈಗೆ ನೀರು ಹಚ್ಚಿ ಚೆನ್ನಾಗಿ ಪ್ರೆಸ್ ಮಾಡಿ ನಂತರ ಬಳೆಯನ್ನು ತೆಗೆಯಿರಿ. ಹಾಗೆ ತೆಗೆದರೆ ಮತ್ತೆ ಎಲ್ಲ ಕಡೆ ಆಗುತ್ತವೆ ಫ್ರೆಂಡ್ಸ್. ಅದಕ್ಕಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುಂತಿವೆ ಅಂತ. ಇನ್ನೊಂದು ಸ್ವಲ್ಪ ಕೈಯಿಂದ ಈ ರೀತಿ ಒತ್ತಿ ಬಿಡಿ. ಈಗ ನಾವು ಬುಟ್ಟಿಯಲ್ಲಿಟ್ಟಿರುವ ನೀರು ಬಿಸಿಯಾಗಿವೆ ಫ್ರೆಂಡ್ಸ್. ನೋಡಿ, ಸಣ್ಣಗೆ ಗುಳ್ಳೆ ಆಗಿದೆ. ಈಗ ಸಾಬೂದಾನಿ ಪ್ಲೇಟನ್ನು ಇದರ ಮೇಲೆ ಇಡೋಣ. ಇಟ್ಟು ಒಂದು 5 ನಿಮಿಷ ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್. ಇವು ಹೇಗೆ ಬೆಂದಿವೆ ಅಂತ ಹೇಗೆ ತಿಳಿದುಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಯಾರು ಸ್ಕಿಪ್ ಮಾಡಬೇಡ್ರಿ, ವಿಡಿಯೋ ಪೂರ್ತಿಯಾಗಿ ನೋಡಿರಿ. ನೋಡಿ, ಇವು ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ನಮ್ಮ ಸಾಬೂದಾನಿ ಸ್ಯಾಂಡಿಗೆ ರೆಡಿ ಆಗಿವೆ ಎಂದರ್ಥ. ಈಗ ಬುಟ್ಟಿಯಲ್ಲಿರೋ ಪ್ಲೇಟ್ ತೆಗೆದು ಕೆಳಗಡೆ ಇಡಬೇಕು ಫ್ರೆಂಡ್ಸ್. ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿಡ್ತಾ ಇದ್ದೀನಿ. ಇದನ್ನು ಇದೇ ರೀತಿ
ಒಂದು 5 ನಿಮಿಷ ಬಿಟ್ಟರೆ ಕಲರ್ ಎಲ್ಲ ಚೇಂಜ್ ಆಗುತ್ತದೆ. ಆಗ ನಮ್ಮ ಶಾಂಡಿಗೆ ರೆಡಿಯಾಗಿವೆ ಅಂತ ಅರ್ಥ ಫ್ರೆಂಡ್ಸ್. ನೋಡಿ ಇವು ಹೆಂಗೆ ಕಲರ್ ಚೇಂಜ್ ಆಗಿವೆ ಅಂತ ನೋಡಿ. ಈಗ ಈ ಸಾಬುದಾನಿಯನ್ನು ಪ್ಲೇಟ್ನಿಂದ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವು ಚೆನ್ನಾಗಿ ಆರಿರಬೇಕು ಫ್ರೆಂಡ್ಸ್. ಇನ್ನು ಬಿಸಿ ಇರುವಾಗ ತೆಗೆಯಬೇಡಿ. ಚೆನ್ನಾಗಿ ಆರಿದ ನಂತರ ಈ ರೀತಿ ಒಂದು ಚಾಕುವಿನಿಂದ ತೆಗೆದುಕೊಳ್ಳಿರಿ. ಚೆನ್ನಾಗಿ ಬರ್ತಾ ಇವೆ ಅಂತ. ಇಲ್ಲ ನಮಗೆ ಚಾಕುವಿಂದ ತೆಗೆಯಲು ಬರಲ್ಲ ಅಂದ್ರೂ ಇನ್ನೂ ಒಂದು ರೀತಿ ಮೆಥಡ್ ಹೇಳಿಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ದೋಸೆ ತೆಗೆಯುವ ಚಮಚಿಯಿಂದ ಹಿಂಗೂ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್. ಆದರೆ ಸಾಬುದಾನಿ ಆರೋವರೆಗೂ ಬಿಡಬೇಕು ಫ್ರೆಂಡ್ಸ್, ಅಂದರೆ ಈ ರೀತಿ ಚೆನ್ನಾಗಿ ಬರುತ್ತವೆ. ಇನ್ನು ಬಿಸಿ ಇರುವಾಗ ತೆಗೆದರೆ ಎಲ್ಲ ಕಟ್ ಆಗುತ್ತವೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹಾಕಿದ 1 ಕಪ್ ಸಾಬುದಾನಿಯಲ್ಲಿ ನೋಡಿ ಎಷ್ಟೊಂದು ಶಾಂಡಿಗೆ ಆಗಿವೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು 2 ದಿನ ಬಿಸಿಲಲ್ಲಿ ಒಣಗಿಸಿದರೆ ಸಾಕು ಫ್ರೆಂಡ್ಸ್. 1 ವರ್ಷವರೆಗೂ ಏನೂ ಆಗೋದಿಲ್ಲ. ಶಾಂಡಿಗೆನು ತುಂಬ ಕ್ರಿಸ್ಪಿಯಾಗಿ ಇರುತ್ತವೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಒಂದೇ ಕಪ್ನಲ್ಲಿ ಇಷ್ಟೊಂದು ಸಾಬುದಾನಿ ರೆಡಿಯಾಗಿವೆ ಫ್ರೆಂಡ್ಸ್. ನೋಡಿ ನಾನು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಬಿಸಿಲಲ್ಲಿ ಇಟ್ಟಿದ್ದೇನೆ. ಬನ್ನಿ ಸಾಬುದಾನಿ ಶಾಂಡಿಗೆ ಹೇಗೆ ಆಗಿವೆ ಅಂತ ಕರೆದು ನೋಡೋಣ. ಎಣ್ಣೆ ಖಡಕ್ಕಾಗಿ ಕಾದಿರಬೇಕು. ಶಾಂಡಿಗೆಯನ್ನು ಹಾಕಿ ಈ ರೀತಿ ಒಂದು ಸ್ಪೂನ್ನಿಂದ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ. ಎಷ್ಟು ಸಣ್ಣದ ಶಾಂಡಿಗೆ ಹೋಗಿ ಎಷ್ಟು ದೊಡ್ಡ ಶಾಂಡಿಗೆ ಆಯಿತು ಅಂತ ನೋಡಿ ಫ್ರೆಂಡ್ಸ್. ಒಂದ್ಸಲ ಈ ಬೇಸಿಗೆ ಕಾಲದಲ್ಲಿ ಮಾಡಿಟ್ರೆ 1 ವರ್ಷವರೆಗೂ ತಿನ್ಬೋದು ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೈಯಿಂದ ಒಂದು ಪ್ರೆಸ್ ಮಾಡಿದರೆ ಸಾಕು ಫ್ರೆಂಡ್ಸ್, ಎಲ್ಲ ಪುಡಿ ಪುಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.